ಇನ್ನು ಬೆಂಗಳೂರಿನ ನೈಸ್ ರಸ್ತೆಯಲ್ಲಿ ಸರಣಿ ಅಪಘಾತ ಸಂಭವಿಸಿದೆ. ಲಾರಿ, ಕಾರು ಸೇರಿದಂತೆ ಹಲವು ವಾಹನಗಳು ಜಖಮಾಗಿದೆ. ಮಾಗಡಿ ಮೈಸೂರು ರಸ್ತೆ ಟೋಲ್ ಬಳಿ ನಡೆದಿರತಕ್ಕಂಥ ಘಟನೆ ಇದು. ಅಪಘಾತದಲ್ಲಿ ಲಾರಿ ಚಾಲಕನ ಪಾದವೇ ಕಟ್ಟಾಗಿದೆ. ಹಾಗೆಯೇ ಕಾರ್ನಲ್ಲಿದ್ದಂತಹ ಸಣ್ಣ ಪುಟ್ಟ ಗಾಯ, ಖಾಸಗಿ ಆಸ್ಪತ್ರೆಗೆ ಕಾರ್ನಲ್ಲಿದ್ದಂಥವ್ರನ್ನ ದಾಖಲು ಮಾಡಲಾಗಿದೆ. ಕೆಂಗೇರಿ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರತಕ್ಕಂಥ ಘಟನೆ ಇದು ಕೂಡ ಅಷ್ಟೇ. ಈ ನೈಸ್ ರಸ್ತೆಯಲ್ಲಿ ವೈಟ್ ಟ್ಯಾಪಿಂಗ್ ನಡೀತಾ ಇದೆ. ಈ ವೈಟ್ ಟ್ಯಾಪಿಂಗ್ ನಡೀತಾ ಇರೋದ್ರಿಂದ ಒಂದು ಕಡೆ ಮಾತ್ರ ವೆಹಿಕಲ್ಗಳನ್ನ ಬಿಡ್ತಾ ಇದ್ದಾರೆ. ಎರಡು ಕಡೆ ಅಂದರೆ ಒನ್ ವೇ ಮಾಡ್ತಾ ಇಲ್ಲ. ಒಂದೇ ರಸ್ತೆಯಲ್ಲಿ ಎದುರುಗಡೆಯಿಂದ ವಾಹನಗಳು ಬರ್ತಾ ಇರೋದೇ ಈ ಅಪಘಾತಗಳಿಗೆ ಕಾರಣವಾಗ್ತಾ ಇರೋದು. ಯಾಕೆಂದರೆ ನೈಸ್ ರೋಡ್ನಲ್ಲಿ ಸಿಮೆಂಟ್ ಕಾಂಕ್ರೀಟ್ ರೋಡ್ ಮಾಡ್ತಾ ಇದ್ದಾರೆ ಕಂಪ್ಲೀಟ್. ಸೊ ಹಾಗಾಗಿ ಇವಾಗ ಒಂದು ಸೈಡಲ್ಲಿ ವೆಹಿಕಲ್ಗಳನ್ನ ಬಿಡ್ತಾ ಇರೋದ್ರಿಂದ ಎದುರುಗಡೆಯಿಂದ ವೆಹಿಕಲ್ಗಳು ಬರ್ತವೆ. ಅಂಥ ಸಂದರ್ಭದಲ್ಲಿ ಈ ಅಪಘಾತಗಳಾಗ್ತಕ್ಕಂಥದ್ದು ಸಹಜ. ಬಟ್ ಇದನ್ನು ಅವಾಯ್ಡ್ ಮಾಡಬೇಕಾಗಿತ್ತು. ತುಂಬ ದಿನಗಳಿಂದ ಈ ರೀತಿ ಆಗ್ತಾ ಇದೆ. ಪದೇ ಪದೇ ನೈಸ್ ರೋಡ್ನಲ್ಲಿ ಅಪಘಾತಗಳು ಸಂಭವಿಸ್ತಾ ಇದೆ. ಈಗಾಗಿರ್ತಕ್ಕಂಥ ಸರಣಿ ಅಪಘಾತದಲ್ಲಿ ಲಾರಿ, ಕಾರು ಸೇರಿದಂತೆ ಹಲವು ವಾಹನಗಳೆಲ್ಲ ಜಖಮಾಗ್ಬಿಟ್ಟಿದೆ. ಪಾಪ ಕಾರ್ನಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯ ಆದರೂ ಅಪಘಾತದಲ್ಲಿ ಲಾರಿ ಚಾಲಕನ ಪಾದ ಕಟ್ಟಾಗಿದೆ.